ನೋಡ್ರಿ, ಇವಾಗ ಎತ್ತುಗಳಿಗೆ ನಾಲ ಹೊಡ್ಯೋದಕ್ಕೆ ಅದನ್ನು ಹೆಂಗೆ ಮಲಗಿಸ್ತಾರಂತ ಫಸ್ಟು ಹೊಟ್ಟೆಗೆ ಹಗ್ಗ ಹಾಕಿ ನೋಡಿ ಬಿಗ್ತ್ಕೊಂಡ್ರು ಈ ಕಡೆ ಗೋಣನ್ನು ಸ್ವಲ್ಪ ಸ್ಲೈಟಾಗಿ ಇದು ಮಾಡ್ಕೊತಾರೆ. ಅಂದರೆ ಅದಕ್ಕೇನು ಪೇನ್ ಇಲ್ದಂಗೆ ಇಷ್ಟು ನೀಟಾಗಿ ಅದನ್ನು ಕೆಳಗೆ ಹಾಕ್ತಾರೆ ನೋಡಿ. ಹಿಂದೆ ಕಾಲಿಗೆ ಹಗ್ಗ ಹಾಕಿದ್ರು, ಜಸ್ಟ್ ಪುಷ್ ಮಾಡ್ತಾರೆ ಅಷ್ಟೇ, ಜಾಸ್ತಿ ಅವ್ರಿಗೆ ವಜಾ ಹಾಕಲ್ಲ. ಯಾಕಂದರೆ ಅದಕ್ಕೆ ಪೆಟ್ಟು ಬೀಳಬಾರ್ದು. ಇನ್ನೊಂದು, ಈ ನಾಲ ಹೊಡಿಬೇಕು ಅಂದರೆ ಫಸ್ಟು ನಾವು ನೆಲ ಗಟ್ಟಿ ಇರಬಾರ್ದು. ನೆಲ ಗಟ್ಟಿಗಿದ್ರೆ ಯಾವಾಗ ಅದು ಎತ್ತು ಕೆಳಗೆ ಬೀಳ್ತದಲ್ಲ ಅವಾಗ ಫುಲ್ಲು ಪೆಟ್ಟಾಗಿಬಿಡ್ತದೆ. ಅದಕ್ಕೆ ನಾವು ಹಿಂಗೆ ಮೆತ್ತಿನ ನೆಲದಾಗ ಅಂದರೆ ಕುಂಟೆ ಅಂದ್ರೆ ಗಳವೇನೋ ಹೊಡಿರ್ತೀವಲ್ಲ, ಮೆತ್ತಿನ ನೆಲ ಇರ್ತದಲ್ಲ, ಆ ನೆಲದಾಗ ಹಾಕ್ಕೊಂಡ್ರು ಕೂಡ ಪರವಾಗಿಲ್ಲ. ಏನಂದರೆ ಇವಾಗ ವರ್ಕ್ ಸ್ಟಾರ್ಟ್ ಆಗ್ತದಲ್ಲ, ಮಳೆ ಬಂದದೆ, ಬಿತ್ತೋದು ಗಳೆ ಹೊಡೆಯೋದು ಎಲ್ಲ ಸ್ಟಾರ್ಟ್ ಆಗ್ತಾವಲ್ಲ, ಕಂಪಲ್ಸರಿ ಎತ್ತುಗಳಿಗೆ ನಾಲ ಹೊಡಿಬೇಕಿಲ್ಲ ಅಂದರೆ ಅವು ನೋವಿಗೆ ಮೇವು ಕೂಡ ಬಿಟ್ಬಿಡ್ತವೆ. ಇವಾಗಲಿಂದ ಕೆಲಸ ಜಾಸ್ತಿ ಆಗ್ತದೆ. ನೋಡಿರಿ ಎಷ್ಟು ನೀಟಾಗಿ, ಅಂದರೆ ಅದಕ್ಕೇನು ತೊಂದರೆ ಇಲ್ದಂಗೆ ಎಷ್ಟು ನೀಟಾಗಿ ಇದು ಮಾಡ್ತಾರೆ. ಅದು ಕೂಡ ಎಕ್ಸ್ಪೀರಿಯನ್ಸ್ ಐತೆ, ಅದು ಕೂಡ ಸುಮ್ಕೆ ಮಲ್ಕೊಂಬಿಡ್ತೀವಿ ನೋಡಿರಿ. ಆದಮೇಲೆ ಅದು ಬಿಳಿಸಿದ್ಮೇಲೆ ಅದಕ್ಕೆ ಕೆಳಗೆ ಒಂದು ಏನೊಂದು ಸ್ವಲ್ಪ ಸಪೋರ್ಟ್ ಇಟ್ಟು ಬೇಸ್ ನೀಟಾಗಿ ಗುಡ್ಸೆ ಸಕ್ಕಂತಾರೆ. ಅದಕ್ಕೇನು ನಮ್ಮ ಉಗುರಿದ್ದಂಗೆ ಅದಕ್ಕೇನು ಪೇನೇನು ಆಗೋಲ್ಲ. ಅದಕ್ಕೆ ಸೇಫ್ಟಿ ಇದ್ದಂಗೆ. ನಮಗೆ ಸ್ಲಿಪ್ಪರ್ಸ್ ಹೆಂಗೆ ಹಾಕ್ಕೊಂತೀವಿ, ಚಪ್ಪಲಿ ಹೆಂಗೆ ಹಾಕ್ಕೊಂತೀವಿ, ಅದಕ್ಕೆ ಹಂಗೆ ಎಷ್ಟು ನೀಟಾಗಿ ಕೆತ್ತಾರೆ. ಅಂದರೆ ಅದಕ್ಕೆ ಎಕ್ಸ್ಪೀರಿಯೆನ್ಸ್ ಇರಬೇಕು. ಯಾಕಂದರೆ ಅಪ್ಪಿತಪ್ಪಿ ಅದಕ್ಕೆ ನಾನು ಚಿಗುರಿಗೂ ಬಿದ್ದುಬಿಟ್ರೆ ರಕ್ತ ಬರ್ತದೆ, ಮತ್ತು ಮೇವು ನೀರು ಕೂಡ ಬಿಟ್ಬಿಡ್ತದೆ. ಯಾಕಂದರೆ ಅದು ಜೀವ ಎಲ್ಲ ಕಾಲದಲ್ಲೇ ಇರ್ತದೆ. ಹುಷಾರಾಗಿ ಓಡಿಸೋದಕ್ಕೆ ಮುಂದೆ ಇದ್ದು ನಾಲ ಓಡಿಸ್ಬೇಕು.